ಮಾತುಗಳು, ಭಾವನಾತ್ಮಕವಾದಂಥ ಮಾತುಗಳು ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾಗಳ ಮುಖಾಂತರ ಜನಗಳಿಗೆ ನೇರವಾಗಿ ತಲುಪ್ತು. ಅದ್ರ ಪ್ರತಿಫಲ ಅವ್ರಿಗೆ ಸಿಕ್ತು. ನಾವು ತಲೆಮೇಲೆ ಹೊತ್ಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೋದ ನಮ್ಗೆ ಅದ್ರ ಪ್ರತಿಫಲ ಸಿಕ್ಕಲಿಲ್ಲ, ಅಷ್ಟೇ ವ್ಯತ್ಯಾಸ. ಅದು ನನಗೆ ಹೇಳಿರ್ತಕ್ಕ ನನ್ನ ಸ್ನೇಹಿತ ನಿನ್ನೆ ನನಗೆ ಹೇಳಿದಂಥದ್ದು, ತಲೆಮೇಲೆ ಹೊತ್ಕೊಂಡು ಮಾಡೋಕೆ ಹೋಗ್ತೀರಿ ನೀವು ಅಭಿವೃದ್ಧಿ ಅಂತ, ಬೆಳಿಗ್ಗೆ ಎದ್ದು ಜನ ಅಂತೀರಾ. ನೋಡಿ, ಏನು ಇಲ್ಲದೆ ಬರೀ ಮಾತುಗಳಲ್ಲೇ ಚುನಾವಣೆ ಗೆಲ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ರು. ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಚುನಾವಣೆ ಗೆಲ್ಬೋದು, ನೀನೇನು ಹೋಗಿ ಕಷ್ಟಪಡಬೇಕಾಗಿಲ್ಲ. ರಾಮನಗರದಲ್ಲಿ ಯಾವತ್ತಾದರೂ ಕುಮಾರಸ್ವಾಮಿರವರು ಒಂದು ಸಭೆ ಕರೆದು ಜನಗಳ ಕಷ್ಟ ಕೇಳಿರೋಂಥದ್ದು ಉದಾಹರಣೆ ಇದೆಯಾ? ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಒಂದು KDP ಮೀಟಿಂಗ್ ಮಾಡಿ ಜನಗಳನ್ನ ಏನು ನಡೀತದೆ ಕ್ಷೇತ್ರದಲ್ಲಿ ಕೇಳೋದು ಉದಾಹರಣೆ ಇದೆಯಾ? ಅದೇ ಜನ ಓಟ್ ಹಾಕ್ತಾ ಇಲ್ವ ಕುಮಾರಸ್ವಾಮಿಗೆ? ಏನು MP ಅವರು 24 ಗಂಟೆ DC ಆಫೀಸು, 24 ಗಂಟೆ AC ಆಫೀಸು, ಪೋಡಿ ಮಾಡಿದ್ದೀರಾ, ಖಾತೆ ಆಗೈತೆ ಎಲ್ಲ ಕೇಳಿದ್ರಪ್ಪ. ಏನು ಮಾಡಿದ್ರು ಜನ? ನೀವು ಕಷ್ಟಪಟ್ರಿ, ಅವ್ರ ಭಾವನಾತ್ಮಕವಾದಂಥ ಮಾತುಗಳಿಂದ ಓಟ್ ಹಾಕ್ಸ್ಕೊಂಡ್ರು. ನೀವು ಅದನ್ನು ಕಲ್ತ್ಕೊಳ್ರಿ ಅಂತ ನಮಗೆ ಬೈದರು ನಿನ್ನೆ. ನೀವು ತಲೆಮೇಲೆ ಹಾಕೊಂಡು ಅಭಿವೃದ್ಧಿ ಅಂತ ಹೋಗ್ಬೇಡಿ, ಅವ್ರಂಗೆ ಮಾತಾಡೋದು ಕಲ್ತ್ಕೊಳ್ಳಿ ಮೊದಲು. ನೀವು ಭಾಳ ಬುದ್ಧಿವಂತಿಕೆಯಿಂದ ಜನಗಳಿಗೆ ಭಾವನಾತ್ಮಕವಾಗಿ ಅವ್ರು ತಲುಪ್ತಕ್ಕಂಥ ರೀತಿಯಲ್ಲಿ ಮಾತಾಡೋದು ಕಲ್ತ್ಕೊಳ್ಳಿ. ನೀವು ದಡ್ರು ರಾಜಕಾರಣದಲ್ಲಿ ಅವ್ರು ಬುದ್ಧಿವಂತರು ಅಂತ ಹೇಳಿದ್ರು. ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ವಾ? ಈಗ ಅಕ್ಸೆಪ್ಟ್ ಮಾಡ್ಕೊಂಡು DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಕನಸಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಾಗಿರುವಂಥ ಹಿನ್ನಡೆ ಆಗಬೇಕು. ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹಾಗಾದರೆ ಈ 9 ಜನ ಗೆದ್ದಿರೋದು DK ಶಿವಕುಮಾರ್ ಅವ್ರ ಶ್ರಮ ಇಲ್ವಾ? 9 ಜನ ಹೊಂದಿದ್ದಂಥ MP ನ 9 ಮಾಡೋರಲ್ಲ ಈ ರಾಜ್ಯದಲ್ಲಿ, ಅದು ಅವ್ರ ಶ್ರಮನೂ ಇದೆ. ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಕೆಲವರು ಈ ಸಂಬಂಧಗಳನ್ನ ಕಲ್ಪಿಸ್ತಾರೆ ಅಷ್ಟೇ, ಆಗದೆ ಇರೋರು. ಬಟ್ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಹೇಳಿಲ್ವ ನೋಡ್ರಿ, ಪಂಚಾಯಿತಿ ಚುನಾವಣೆಯಲ್ಲಿ ಓಟ್ ಹಾಕ್ತಕ್ಕಂಥ ರೀತಿಯೇ ಬೇರೆ, MLA ಚುನಾವಣೆಯಲ್ಲಿ ಓಟ್ ಹಾಕ್ತಕ್ಕಂಥ ಲೆಕ್ಕಾಚಾರಗಳೇ ಬೇರೆ, MP ಚುನಾವಣೆಯಲ್ಲಿ ಓಟ್ ಹಾಕ್ತಕ್ಕಂಥ ಲೆಕ್ಕಾಚಾರಗಳೇ ಬೇರೆ. ಕೆಲವರು MLAಗೆ ಹಾಕ್ತಾರೆ, MP ಗೆ ಹಾಕಲ್ಲ. ಕೆಲವರು MP ಗೆ ಹಾಕ್ತಾರೆ, MLAಗೆ ಹಾಕಲ್ಲ. ಜನ ಬುದ್ಧಿವಂತರಿದ್ದಾರೆ. ರಾಜ್ಯಕ್ಕೆ ಯಾವ ಸರ್ಕಾರ ಬರಬೇಕು, ಕೇಂದ್ರಕ್ಕೆ ಯಾವ ಸರ್ಕಾರ ಬರಬೇಕು, ಕೇಂದ್ರದಲ್ಲಿ ಯಾರಿಗೂ ಒಳ್ಳೆ ಓಟ್ ಹಾಕಿದ್ರೆ ನಮ್ಗೆ ಒಳ್ಳೇದಾಗ್ತದೆ, ರಾಜ್ಯದಲ್ಲಿ ಯಾರಿಗೂ ಓಟ್ ಹಾಕಿದ್ರೆ ಒಳ್ಳೇದಾಗ್ತದೆ. ಆ ಒಂದು ಆಲೋಚನೆಗಳು, ಆ ಒಂದು ವಿಮರ್ಶೆಗಳು ಪ್ರತಿನಿತ್ಯ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದೇ. ಈಗ ನನಗೆ ಗೆಲ್ಸಿದ್ರು, ಇವ್ರಿಗೆ ಸೋಲ್ಸಿದ್ರು ಅಂದ್ರೆ ಅರ್ಥ ಏನು? ಅದೇ ಜನ ಅಲ್ವಾ ಓಟ್ ಹಾಕಿರೋದು? ನಮ್ಮ ಚುನಾವಣೆ ಒಂಥರ ವಿಮರ್ಶೆ ಮಾಡ್ತಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆಯ ಮತಗಳು ಬಂದಿರುವಂಥದ್ದು. DK ಸುರೇಶ್ ಅವ್ರನ್ನ ಸ್ಪರ್ಧೆ ಮಾಡಬೇಕು ಅಂತ ಏನಾದ್ರು ಒತ್ತಾಯ ಮಾಡ್ತೀರಾ ಸರ್? ಮಾಡ್ತಾರೆ ಸರ್. ಅದು DK ಸುರೇಶ್ ಅವ್ರಿಗೆ ಹೈಕಮಾಂಡ್ಗೆ ಬಿಟ್ಟಂಥ ತೀರ್ಮಾನ. ಬಟ್ ಒಳ್ಳೆ ಪೈಪೋಟಿಯನ್ನಂತೂ ಕೊಡ್ತೀವಿ ನಾವು. ಈ ಚುನಾವಣೆಯಲ್ಲಿ ಅಲ್ಲಿ ಚನ್ನಪಟ್ಟಣ ನಮ್ಮ ಕೈ ವಶ ಆಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಯಾಕಂದರೆ ಯಾರೂ ಇಲ್ಲದೆ, ನಮಗೇನು MLA ಸೋತ ಅಭ್ಯರ್ಥಿನೂ ಇಲ್ಲ, MLA ಗೆದ್ದ ಅಭ್ಯರ್ಥಿನೂ ಇಲ್ಲ, ಇಲ್ಲದೇ ನಾವು 80,000 ಮತ ತೆಗೆದುಕೊಂಡಿದ್ದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು 20,000 ಮತ. ನಾವು ಎಲ್ಲರೂ ಕೇಳಲು ಶ್ರಮ ಹಾಕಿದ್ರೆ ಇನ್ನೊಂದು 10-15,000 ಮತ ತಗೊಳ್ಳೋದ್ರಲ್ಲಿ ದೊಡ್ಡದೇನಿಲ್ಲ. ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಚನ್ನಪಟ್ಟಣ ನಮಗೆ ಸಿಗ್ತಕ್ಕಂಥ ವಿಶ್ವಾಸ ನಮಗಿದೆ. ಈಗ ಅವರಲ್ಲಿ ಇಬ್ಬರು ಅವರೇ, ಯಾರು ಕೊಡ್ತಾರೋ ಗೊತ್ತಿಲ್ಲ ನಮಗೆ. ದಳದವರು ಅವರೇ, BJP ಅವರು ಅವರಲ್ರಿ. ಮೈತ್ರಿ ಆದಮೇಲೆ ಕಾರ್ಯಕರ್ತರು ಒಪ್ಕೋಬೇಕಲ್ಲ. ನಿಮ್ಗೆ ಈ ಚುನಾವಣೆ ಒಪ್ಕೊಂಡವ್ರು ಕಾರ್ಯಕರ್ತರು ಲೋಕಲ್ ಚುನಾವಣೆಯಲ್ಲಿ ಒಪ್ಕೊಳ್ಳೋಕೆ ತಯಾರಿಲ್ಲ. ಲೋಕಲ್ ಚುನಾವಣೆಯಲ್ಲಿ ಒಬ್ಬ BJP ಅಂದರೆ ನಾನು ದಳ BJP ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಲ್ಲ. ಲೋಕಲ್ ಚುನಾವಣೆಯಲ್ಲಿ ಅವನ ಪ್ರತಿಷ್ಠಾನ ಕೂಡ ಪಣಕ್ಕಿಡ್ತಾನೆ. ಇದು ಲೋಕಸಭಾ ಚುನಾವಣೆ ಒಪ್ಕೊಂಡ್ಬಿಟ್ಟವ್ರೆ. ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಕಾರ್ಯಕರ್ತರು ಒಪ್ಕೊಂಡ್ರೆ ಅವರು ಆ ಮಟ್ಟಕ್ಕೆ ಬಂದವ್ರೆ. ವಿಧಾನಸಭಾ ಚುನಾವಣೆಯಲ್ಲಿ ನೇರ ಸ್ಪರ್ಧೆ ಇರ್ತದೆ. ನಿಮ್ಮೂರಲ್ಲಿ ನಿಮ್ಮ ಶತ್ರು ನಿಮ್ಮ ಒಪ್ಕೊಂಡ್ಬಿಡ್ತಾನ? ನೀವು ಒಂದು ಕಡೆ ಇದ್ದಾಗ ಅವ್ನು ಇನ್ನೊಂದು ಕಡೆಗೆ ಹೋಗ್ತಾನೆ, ನ್ಯಾಚುರಲ್ ಅದು. ಈಗ ಕುಮಾರಸ್ವಾಮಿ ಅವರೇನು ನಮ್ಮ ಜಿಲ್ಲೆನಲ್ಲಿ ಇಲ್ಲ, ಈಗ ಅವ್ರು ಮಂಡ್ಯ ಜಿಲ್ಲೆಗೆ ಹೋದರು. ಇವೆಲ್ಲ ವರ್ಕೌಟ್ ಆಯ್ತವೆ. ಈಗ ನಮ್ಮ ಜಿಲ್ಲೆ ಸೌಮ್ಯತೆ ಇಲ್ಲ ಅಲ್ವಾ ಅವ್ರಿಗೆ? ಇವಾಗ ನಮ್ಮ ಜಿಲ್ಲೆ ಆಯ್ತಲ್ಲ, ನಮ್ಮ ಜಿಲ್ಲೆ ಬಿಟ್ಟರು ಈಗ ಮಂಡ್ಯ ಜಿಲ್ಲೆಗೆ ಹೋಗಿದ್ದಾರೆ. ಪುನಃ ಅವರು ಚನ್ನಪಟ್ಟಣಕ್ಕೆ ಬಂದು ನಿಲ್ತಾರಾ? ಮುಗೀತಲ್ವ? ಇನ್ನು ಅವ್ರು ಚನ್ನಪಟ್ಟಣದಾಗಲಿ ರಾಮನಗರದಾಗಲಿ ಇನ್ನು ಬರೋತಕ್ಕಂಥ ವಿಚಾರ ಇಲ್ಲ. ಅವ್ರೇನಿದ್ರು ಮಂಡ್ಯ, ಇನ್ನು ನೆಕ್ಸ್ಟ್ ಹಾಸನ ಆ ಕಡೆ ನೋಡ್ಕೊತಾರೆ. ಈಗ ಇಲ್ಲಿ ಯಾವಾಗ ನಮಗೆ ಸ್ವಲ್ಪ ಶಕ್ತಿನೂ ಜಾಸ್ತಿ ವೃದ್ಧಿಸ್ಬೋದು, ವೃದ್ಧಿಸ್ತೇನೂ ಇರ್ಬೋದು, ವೃದ್ಧಿಸ್ಬೋದು. ನಾನು ಅಂತೀನಿ, ದೇಶ ಎಲ್ಲ ನನ್ನ ಕಣ್ಣು ಅಂತ ಆಗ್ಬೇಕಲ್ಲ. ಮಾತಾಡೋಕ್ಕೆ ನಮ್ಮ ಸ್ನೇಹಿತ ಹೇಳಿಲ್ಲ, ಬಡ್ಡಿ ಮಕ್ಕಳ ಕೆಲಸ ಮಾಡಿಕೊಂಡ್ರಲ್ಲ, ಭಾವನಾತ್ಮಕವಾಗಿ ಮಾತಾಡೋದು ಕಲ್ತ್ಕೊಳ್ರಲ್ಲ. ಕೆಲಸ ಮಾಡದೇ ಇರೋರು ಭಾವನಾತ್ಮಕವಾಗಿ ಮಾತಾಡಿ ಓಟ್ ಹಾಕ್ಸ್ಕೊತಾರೆ. ನೀವು ಮಾತಾಡಿ ನೀವು ಕೆಲಸ ಮಾಡಿ ಹೊರಟಾಗಿ ಮಾತಾಡಿ ನೀವು ಓಟ್ ಕಳ್ಕೊತೀರ ಕಂಡ್ರು ಅಂತ ಬೈದ ನಮ್ಮ ಸ್ನೇಹಿತ ನಿನ್ನೆ.
ನೀವು ಮದ್ದು ಪಾಲಿಶ್ ಆಗಿ ಬುದ್ಧಿವಂತಿಕೆಯಿಂದ ಭಾವನಾತ್ಮಕವಾಗಿ ಮೀಡಿಯಾ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಜನಗಳನ್ನ ತಲುಪಿಸಿ. ಜನ ಕೆಲಸ ಕೇಳಲ್ಲ ಈಗ, ಭಾಳ ಅತ್ಯಂತ ಬುದ್ಧಿವಂತಿಕೆಯ ಮಾತುಗಳನ್ನ ಕೇಳ್ತಾರೆ. ಅದನ್ನು ಕಲ್ತ್ಕೊಳ್ಳಿ. ನೀವು ಅದರಲ್ಲಿ ಫೇಲ್ ಆಗಿದ್ದೀರಾ, ಅವ್ರು ಅದರಲ್ಲಿ ಸಕ್ಸಸ್ ಆಗವ್ರೆ ಅಂತಕ್ಕಂಥ ಮಾತನ್ನು ನೆನ್ನೆ ನಮ್ಮ ಸ್ನೇಹಿತ ಈ ರಿಸಲ್ಟ್ ಬಂದ ತಕ್ಷಣ ಹೇಳ್ದ. ಅಭಿನಂದನೆ ಸಲ್ಲಿಸ್ತೀನಿ. ನಾನು ಈಗಾಗಲೇ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿದ್ದೀನಿ. ಏನು ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಲಿಕ್ಕೆ ಹೊರಟು ಅರ್ಧಂಬರ್ಧಕ್ಕೆ ನಿಲ್ಲಿಸಿದ್ದಾರೆ, ಅದನ್ನೆಲ್ಲ ಬಹುಶಃ ಮಂಜುನಾಥ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಕೇಂದ್ರದಲ್ಲಿ ಬಹುಶಃ ಅವ್ರಿಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಲಿ ಅಂತಕ್ಕಂಥದ್ದನ್ನು ಕೂಡ ಹಾರೈಸ್ತೀನಿ. ನಾನು ಮಂತ್ರಿಯಾಗಿ ಇಡೀ ವಿಶೇಷವಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಅವ್ರಿಗೆ ಅಭಿನಂದನೆ, ಸಹಕಾರ ಎಲ್ಲ ಅವ್ರ ಸಹಕಾರ ಬೇಕಲ್ಲ. ಒಬ್ಬ ಲೋಕಸಭಾ ಸದಸ್ಯರ ಸಹಕಾರ ಒಬ್ಬ ಶಾಸಕರಿಗೆ ಬೇಕಲ್ವಾ? ಇನ್ನೂ ಹೆಚ್ಚು ಸಹಕಾರ ಅವರು ನಮ್ಗೆ ಕೊಡಲಿ. ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಈ ಒಂದು ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ಹುಡುಕೊಡ್ಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಿರೀಕ್ಷೆ ಇದೆ ಜನ ಓಟ್ ಹಾಕೋರಲ್ರಿ, ಆಶಾಭಾವನೆಯಿಂದಲ್ಲ ಓಟ್ ಹಾಕಿರೋದು. ಎಲ್ಲ ಮಾಡಬೇಕು ಅಂತ ಜನ ಓಟ್ ಹಾಕೋದು, ಸುಮ್ಮನೆ ಓಟ್ ಹಾಕೋರ? ನಿರೀಕ್ಷೆ ಇಟ್ಕೊಂಡೇ ಜನ ಓಟ್ ಹಾಕಿರೋದು. ನಮಗೂ ಆ ನಿರೀಕ್ಷೆ ಇದೆ. ಜನಗಳ ನಿರೀಕ್ಷೆನ ನಾನು ಹುಸಿ ಅಂತ ಹೇಳೋಕ್ಕಾಯ್ತದ? ನನಗೂ ಆ ನಿರೀಕ್ಷೆ ಇದೆ. ಬಹುಶಃ MP ಡಿ ಕೆ ಸುರೇಶ್ ಅವ್ರಿಗಿನ್ನ 24/7 ಕೆಲಸ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೂ ಇದೆ. ಅವರು ಕೂಡ ಕೆಲಸಗಾರರು. ಅವರು ಇದರಲ್ಲಿ ಜಯದೇವದಲ್ಲಿ ಅವರ ಕಾರ್ಯವೈಖರಿಯನ್ನು ಮಾಡಿ ತೋರಿಸಿದ್ದಾರೆ ಯಾವ ರೀತಿ ಮಾಡ್ಬೋದು ಅಂತ. ಅದೇ ರೀತಿಯಲ್ಲಿ ರಾಜಕೀಯವಾಗೂ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಮಾಡಬೇಕಲ್ಲ, ಜವಾಬ್ದಾರಿ ಕೊಟ್ಟವ್ರು ಜನ ಜವಾಬ್ದಾರಿ ಕೊಟ್ಟ ಮೇಲೆ ವಿಮುಖರಾಗಕ್ಕೆ ಸಾಧ್ಯ ಇಲ್ಲ, ಹಿಂದೆ ಓಡೋಕ್ಕೂ ಸಾಧ್ಯ ಇಲ್ಲ. ಮಾಡಲೇಬೇಕು. ಆ ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ಆ ಶಕ್ತಿನೂ ಕೂಡ ಇದೆ, ಬುದ್ಧಿವಂತಿಕೆನೂ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.